ನಿಮ್ಮ ಈ ಬಿಗ್ ಬಾಸ್ ಮನೇಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅಂತ ನೋಡಿದ್ದು ನಾವು ಶಿಶಿರ್ ಮತ್ತು ಐಶ್ವರ್ಯ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ನಾವು ನೋಡಿರೋದು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಸಪೋರ್ಟಿವ್ ಆಗಿದ್ರು ಕಡೆ ತನಕ ನಿಮ್ಮ ಜೊತೆ ಅಂತ? ದೇ ಆರ್ ದ ಸ್ವೀಟ್ ಹಾರ್ಟ್ಸ್ ನನಗೆ. ಆ್ಯಕ್ಚುಲಿ ಕೆಲವೊಂದು ಸತಿ ನನಗೆ ಬೇಜಾರಾದಾಗ ಕೆಲವೊಂದು ವಿಚಾರಗಳನ್ನ ನಾನು ಶೇರ್ ಮಾಡ್ಕೊಂಡಿದ್ದು ಅವ್ರ ಹತ್ರನೇ. ಬಿಕಾಸ್ ನೋಡಿ, ಎಸ್, ನಮ್ಮೂರು ಜನದ ಮಧ್ಯೆ ಇರೋವಂಥ ಮಾತುಗಳು ಹೊರಗೆ ಹೋಗಬಾರ್ದು ಅನ್ನೋದೊಂದು ಮಾತುಕತೆ ಆಗಿತ್ತು ನನ್ನ, ಮಂಜಣ್ಣ ಮತ್ತು ಗೌತಮಿ ಮಧ್ಯೆ. ಬಟ್ ಅಲ್ಲಿ ನನಗೆ ಇನ್ಯಾರಿದ್ದಾರೆ? ನಾನು ಏನಾದ್ರು ನನ್ನ ಮನಸ್ಸಲ್ಲಿರೋ ನೋವನ್ನ ನಾನು ಒಬ್ರ ಹತ್ರ ಹೇಳ್ಕೊಳ್ಳೇಬೇಕು. ಸೊ ಹಾಗೆ ಹೇಳ್ಕೋಬೇಕು ಅಂತ ಹೇಳ್ಕೋಬೇಕು, ಅದಕ್ಕೆ ಸೂಕ್ತವಾದ ವ್ಯಕ್ತಿಗಳು ಅಂತ ಅನ್ನಿಸ್ದಾಗ ನನಗನ್ಸಿದ್ದು ಶಿಶಿರ್ ಮತ್ತು ಐಶು. ಸೊ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಅಂದರೆ ನಾನೇನೋ ಹಿಂಗೆ ನಡೀತಿದೆ, ಏನು ಮಾಡೋದು ಅನ್ನೋ ಥರ ನಾನು ಕೇಳಿದ್ದೆ. ಆಗ ಅವ್ರು ನನಗೆ ಅಂದರೆ ತುಂಬ ಮೆಚೋರ್ಡಾಗಿ ಆನ್ಸರ್ ಮಾಡಿದರು, ಶಿಶಿರ್ ಆಗಲಿ ಐಶು ಆಗಲಿ. ಸೊ ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಅಲ್ಲಿ ಎಲ್ಲೂ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಯಾರಲ್ಲೂ. ಅದೊಂಥರ ಆರ್ಗ್ಯಾನಿಕ್ಕಾಗಿ ಆದಂಥ ಒಂದು ಬಾಂಡಿಂಗ್ಸ್, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದೇನೋ ಅದೊಂಥರ ಪಾಸಿಟಿವ್, ಅದು ತುಂಬ ಪಾಸಿಟಿವ್ ಆಗಿತ್ತು ಅವ್ರ ಜೊತೆ ನಡೆದಂಥ ಒಂದು ಫ್ರೆಂಡ್ಶಿಪ್. ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ಮಾತಾಡಿದ್ರ, ಸಿಕ್ಕಿದ್ರ ಅವರು? ಹಾಂ, ಸಿಕ್ಕಿದ್ರು ನನಗೆ. ಶಿಶಿರ್ ಮತ್ತು ಐಶು ಅವತ್ತೇ ಬಂದಿದ್ರು, ಫಿನಾಲೆ ದಿನ ಬಂದಿದ್ರು. ಅದಾದಮೇಲೆ ಸ್ವಲ್ಪ ಹೊತ್ತು ನನ್ನ ಜೊತೆಗೆ ಇದ್ದರು, ನನ್ನ ಹತ್ರ ಮಾತಾಡಿದ್ರು. ಬಟ್ ಅಂದರೆ ಅವ್ರು ನನ್ನ ಬಗ್ಗೆ ಮಾತಾಡೋವಾಗ್ಲೂ ಅವ್ರು ಮಾತಾಡೋದು ಮಾತುಗಳಿದೆಯಲ್ಲ, ಅದು ತುಂಬ ನನಗೆ ಅಂದರೆ ಉತ್ತೇಜನ ಕೊಡುತ್ತೆ. ಸೊ ದೇ ಆರ್ ದ ಬೆಸ್ಟ್ ಅಂತ ಅನಿಸುತ್ತೆ. ಮತ್ತೊಂದು, ಇವಾಗ ಶಿಶಿರ್ ಅವರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಅವರು ಆಟ ಆಡ್ತಾ ಇದ್ರು. ಅವ್ರು ಕೂಡ ಎಲಿಮಿನೇಟ್ ಆದಾಗ ಫ್ಯಾನ್ಸಿಗೆ ಒಂದು ಇದಾಗಿತ್ತು. ಎಲ್ಲೋ ಒಂದು ಕಡೆ ಇವಾಗ ಐಶ್ವರ್ಯ ಜೊತೆ ಇದ್ದ ಬಾಂಡಿಂಗೇ ಅಲ್ಲಿ ತನಕ ಅವ್ರಿಗೆ ಅಂದರೆ ಎಫೆಕ್ಟ್ ಆಯಿತು ಅನ್ನುವಂಥ ಮಾತುಗಳು ಬಂತು. ನಿಮ್ಗೆ ಅನಿಸುತ್ತಾ? ಹಾಗನ್ಸುತ್ತಾ ನಿಮಗೆ? ಖಂಡಿತ ಹಾಗನ್ಸಲ್ಲ ನನಗೆ. ಆ ಥರ ಎಲ್ಲ ಏನು, ಅಂದರೆ ಅವರಿಂದ ಇವ್ರಿಗೆ ತೊಂದರೆ ಆಯಿತು ಅನ್ನೋ ಥರ ಎಲ್ಲ ಏನೂ ಇಲ್ಲ. ಅದೇ ಮೇ ಬಿ ಬಿಕಾಸ್ ಆಫ್ ವೋಟಿಂಗ್ಸ್ ಹಂಗಾಗಿದ್ರು ಆಗಿರ್ಬೋದು. ಬಟ್ ಆ ಥರ ಇವ್ರ ಫ್ರೆಂಡ್ಶಿಪ್ಪಿಂದ ಇವ್ರಿಗೆ ತೊಂದರೆ ಆಯಿತು ಅನ್ನೋ ಥರ ಏನೂ ನನಗೆ ಅನ್ನಿಸ್ಲಿಲ್ಲ.